ಓಕೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತು ನಷ್ಟ ಅಂತ. ಓಕೆ, ಅಂದ್ರೆ ಲಾಭ ಅಂದ್ರೆ ಏನು ಮತ್ತೆ ನಷ್ಟ ಅಂದ್ರೆ ಏನು ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಬೇಕಾಗುತ್ತೆ. ನೋಡಿ, ಕಾಸ್ಟ್ ಪ್ರೈಸ್ ಅಂತ ಬರುತ್ತೆ. ಯಾಕೆಂದ್ರೆ ಮೂಲ ಬೆಲೆ ಎಷ್ಟು ಒರಿಜಿನಲ್ ಪ್ರೈಸ್ ಇತ್ತು ಅಂದ್ರೆ ಅದನ್ನ ಆಕ್ಚುಯಲ್ ಪ್ರೈಸ್ ಅಂತೀವಿ. ವೆಚ್ಚದ ಬೆಲೆ ನಿಜವಾದ ಬೆಲೆ ಅಂತ ಕರಿತೀವಿ. ಕಾಸ್ಟ್ ಪ್ರೈಸ್ ಅಂತ ನಿಮಗೆ ಬರ್ತಾ ಹೋಗುತ್ತೆ. ಅಂದ್ರೆ ಕಾಸ್ಟ್ ಪ್ರೈಸ್ ಅಂದ್ರೆ ಆಕ್ಚುಯಲ್ ಪ್ರೈಸ್, ಅಂದ್ರೆ ನೀವು ಎಷ್ಟಕ್ಕೆ ಮಾರಲೇಬೇಕು ಅಂತ ಇರುತ್ತೆ ಅದನ್ನ ಪ್ರೈಸ್ ನ ಕಾಸ್ಟ್ ಪ್ರೈಸ್. ದ ಕಾಸ್ಟ್ ಪ್ರೈಸ್ ಇಸ್ ಆಲ್ವೇಸ್ 100%. ಕಾಸ್ಟ್ ಪ್ರೈಸ್ ಅನ್ನೋದು ಏನಾಗಿರುತ್ತೆ, ಯಾವಾಗಲೂ 100% ಗೆ ಇರುತ್ತೆ ಅಂತ. ಹಾಗಾದ್ರೆ ವೆಚ್ಚದ ದ ಪ್ರೈಸ್ ಶುಡ್ ಬಿ ದ ಅಮೌಂಟ್ ಅಟ್ ದ ವಿಚ್ ಆಫ್ ದೆಮ್ ಸೋಲ್ಡ್ ಇಸ್ ಕಾಲ್ಡ್ ದಿ ಸೆಲ್ಲಿಂಗ್ ಪ್ರೈಸ್. ಅಂದ್ರೆ ಈಗ ಮಾರ ಬೆಲೆ ಅಂತ ಹೇಳ್ತೀವಿ, ಅದನ್ನ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ನಾವ್ ಎಷ್ಟಕ್ಕೆ ಮಾರಬೇಕು ಅಂತ ಹೇಳ್ತೀವಿ. ನಾವು ತಂದಿರೋದು ಒಂದು ಬೆಲೆ ಇರುತ್ತೆ, 100 ರೂಪಾಯಿ ನಾವು ತಂದಿರ್ತೀವಿ. ಸೆಲ್ಲಿಂಗ್ ಪ್ರೈಸ್ ಮೀನ್ಸ್ ನಾವು ಒಂದು 10% ಲಾಭ ಇಟ್ಟು ಮಾರ್ಬೋದು ಅಥವಾ ಒಂದು 10% ಲಾಸ್ ಮಾಡ್ಕೊಂಡು ಮಾರ್ಬೋದು. ಅದನ್ನ ಏನಂತೀವಿ, ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಓಕೆನಾ? ಅಂದ್ರೆ ಸೋಲ್ಡ್ ಪ್ರೈಸ್ ಅಂದ್ರೆ ಏನು, ಮಾರಿದ್ದು. ಅದನ್ನ ಯಾವ ತರ ಈಗ ಆಲ್ರೆಡಿ ಹೇಳಿದೆ. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನಾಗಿರುತ್ತೆ, ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಆಗಿರ್ಬೋದು ಅಥವಾ ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಆಗಿರ್ಬೋದು. ಇದೇ ಸೆಂಟೆನ್ಸ್ ನ ಈಕ್ವೇಶನ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಪ್ರಾಫಿಟ್ ಅಂದ್ರೆ ಏನು, ಲಾಭ ಅಂದ್ರೆ ದ ಅಮೌಂಟ್ ಅರ್ನ್ಡ್ ಬೈ ದಿ ಸೆಲ್ಲಿಂಗ್ ಆನ್ ದಿ ಆರ್ಟಿಕಲ್ ಅಟ್ ದಿ ಪ್ರಾಫಿಟ್ ಹೈಯರ್ ದೆನ್ ದಿ ಕಾಸ್ಟ್ ಪ್ರೈಸ್. ಅಂದ್ರೆ ನಮ್ಮ ಕಾಸ್ಟ್ ಪ್ರೈಸ್ 100 ರೂಪಾಯಿ ನೀವು ತಂದಿದ್ರು, ಅದು ಎಷ್ಟೋ ರೂಪಾಯಿ ಲಾಭಕ್ಕೆ ಮಾರ್ತೀರಲ್ವಾ, ಅದನ್ನ ಏನಂತೀವಿ, ಪ್ರಾಫಿಟ್ ಅಂತ ಹೇಳ್ತೀವಿ. ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಾಗುತ್ತೆ, ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್. ಯಾಕೆ ಪ್ರಾಫಿಟ್ ಅಂತ ಇದ್ದಂಗೆ ನಾವು ಮಾರಿರೋದೇನು ಜಾಸ್ತಿ, ತಂದಿರೋ ಬೆಲೆಗಿಂತ ನಾವು ಹೆಚ್ಚಿಗೆ ಮಾರ್ತೀವಿ. ಹಾಗಾದ್ರೆ ಅದಕ್ಕೆ ಜಾಸ್ತಿ ಇರೋದು ಮೈನಸ್ ಕಾಸ್ಟ್ ಪ್ರೈಸ್ ಮಾಡಬೇಕು. ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಓಕೆ, ಅದೇ ತರ ನೆಕ್ಸ್ಟ್ ಅಕಸ್ಮಾತ್ ಪರ್ಸೆಂಟೇಜ್ ಏನೋ ನೀವು ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ ಅಂದಾಗ ದೇರ್ ಇಸ್ ಎ ಪ್ರಾಫಿಟ್ ಅಂದ್ರೆ n%. ಓಕೆನಾ? ಪ್ರಾಫಿಟ್ ಅಂದ್ರೆ ಎಷ್ಟು ಅಂತ ನಮ್ಗೆ ಗೊತ್ತಿರಲ್ಲ, ಎಷ್ಟು ಪರ್ಸೆಂಟೇಜ್ ಮಾರ್ತೀವಿ ಅಂತ. ಪ್ರಾಫಿಟ್ ಪರ್ಸೆಂಟೇಜ್ ಮಾಡ್ಬೇಕು. 100 ನಮ್ದು ಒರಿಜಿನಲ್ ಮೊತ್ತ ಎಷ್ಟಿದೆ ಕಾಸ್ಟ್ ಪ್ರೈಸ್ 100%. ಅದು ಎಷ್ಟು ಪರ್ಸೆಂಟೇಜ್ ನಾವು ಲಾಭ ಮಾಡ್ತೀವಿ ಪ್ಲಸ್ n, ಅದು ಎಷ್ಟು ಪರ್ಸೆಂಟೇಜ್, ಅದನ್ನು n% ಅಂತ ಹೇಳ್ತಾ ಹೋಗ್ತೀವಿ. ಲಾಸ್ ಅಂತ ಹೇಳಿದಾಗ ನಾವು ತಂದಿರೋ ಬೆಲೆ, ಈಗ ಫಾರ್ ಎಕ್ಸಾಂಪಲ್ 100 ರೂಪಾಯಿ ತಂದಿದ್ರು, ನಾವೇನ್ ಮಾಡ್ತೀವಿ, 100 ರೂಪಾಯಿ ಮಾರಲ್ಲ, ಅದಕ್ಕಿಂತ ಕಡಿಮೆ ಮಾಡ್ತೀವಿ, ಅದನ್ನ ಲಾಸ್ ಅಂತ ಹೇಳ್ತೀವಿ. ಅಂದ್ರೆ ಕಾಸ್ಟ್ ಪ್ರೈಸ್ ಗಿಂತ ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಆಗಿರುತ್ತೆ. ಅದು ಪ್ರೀವಿಯಸ್ ಅಲ್ಲಿ ಏನಾಗಿದೆ, ಪ್ರಾಫಿಟ್ ಅಂದಾಗ ಜಾಸ್ತಿ ಆಗ್ತಿತ್ತು, ಲಾಸ್ ಅನ್ನ ಕಡಿಮೆ ಆಗುತ್ತೆ. ಓಕೆನಾ? ಇಲ್ಲೂ ಅಷ್ಟೇ, ದೇರ್ ಇಸ್ ಎ ಲೆಸ್ ಅಂದ್ರೆ ಕಡಿಮೆ ದುಡ್ಡಿಗೆ ಮಾರಿದಾಗ 100% ಮೈನಸ್ n%. ಲಾಸ್ ಅಂದಾಗ n ಮೈನಸ್ ಮಾಡ್ತೀವಿ, ಪ್ರಾಫಿಟ್ ಅಂದಾಗ ಪ್ಲಸ್ ಮಾಡ್ತಾ ಹೋಗ್ತೀವಿ. ಓಕೆನಾ? ನೆಕ್ಸ್ಟ್ MRP ಅಂತ ಕರಿತೀವಿ. MRP ಅಂದ್ರೆ ಏನು, MRP ಇನ್ ದ ಆರ್ಡರ್ ಆಫ್ ದಿ ಡಿಸ್ಕೌಂಟ್ ಟು ದಿ ಕಸ್ಟಮರ್ ಟು ಮೇಕ್ ದ ಮರ್ಚೆಂಟ್ ಪ್ರಾಫಿಟ್. ದ shopkeeper earns the profit enter the higher than the cost price making the ಅಂದ್ರೆ ಏನ್ ಹೇಳ್ತೀವಿ, MRP ಅಂದ್ರೆ ಅವ್ರು ಫಾರ್ ಎಕ್ಸಾಂಪಲ್ ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ನಾವು ನೋಡ್ತಿದ್ದಂಗೆ ಏನಂದ್ರೆ ಫಿಕ್ಸ್ MRP ಅಂತ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಅಷ್ಟೇ ದುಡ್ಡಿಗೆ ನಾವು ಕೊಡಬೇಕು ಅಂತ. ಯಾಕೆಂದ್ರೆ ಇಲ್ಲಿ ಏನ್ ಮಾಡಿರ್ತಾರೆ, ಫಸ್ಟ್ ಇನಿಷಿಯಲಿ ಕಾಸ್ಟ್ ಪ್ರೈಸ್ ಅನ್ನೋದು ಒಂದಿರುತ್ತೆ, ಕಾಸ್ಟ್ ಪ್ರೈಸ್ ಇರುತ್ತೆ. ಆ ಕಾಸ್ಟ್ ಪ್ರೈಸ್ ಮೇಲೆ ಏನ್ ಮಾಡಿರ್ತಾರೆ ಅವರು, ಪ್ಲಸ್ ಪ್ರಾಫಿಟ್ ಆಡ್ ಮಾಡಿರ್ತಾರೆ, ಪ್ರಾಫಿಟ್ ಆಡ್ ಮಾಡಿರ್ತಾರೆ, ಪ್ಲಸ್ ಡಿಸ್ಕೌಂಟ್ ಸಹ ಆಡ್ ಮಾಡಿರ್ತಾರೆ. ಅಂದ್ರೆ ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ನೀವು MRP ಅಂತಿದ್ದಂಗೆ ನಾವು ಈಗ ಅಲ್ಲೇ ಒಂದು ರಿಟೇಲ್ ಡಿಮಾರ್ಟ್ ಹೋಗ್ತೀವಿ, ಅಲ್ಲಿ MRP ಎಷ್ಟಾಗಿರ್ತಾರಪ್ಪ, 100 ರೂಪಾಯಿ. ಅವ್ರು 100 ರೂಪಾಯಿ ಮಾರ್ತಾವ್ರೆ, 150 ರೂಪಾಯಿ ಹಾಕಿರ್ತಾರೆ. ಅಂದ್ರೆ ಅದು ಕಾಸ್ಟ್ ಪ್ರೈಸ್ ಇನ್ನು ಎಷ್ಟಿರ್ಬೋದು ಹೇಳಿ ಅಲ್ವನ್ರ? ಈಗ ಒಂದು ವಸ್ತು ನಾವು ತರಕ್ ಹೋಗ್ತೀವಿ ಅಂದಾಗ 150 ರೂಪಾಯಿ ಇದ್ರು 100 ರೂಪಾಯಿ ಮಾರ್ತಿದ್ದಾರೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಅವ್ರು ಲಾಸ್ ಮಾಡ್ಕೊಂತಾರ? ಅಷ್ಟೆಲ್ಲ ಬಿಸ್ನೆಸ್ಗೆ ಬಂಡವಾಳ ಹಾಕಿ ಲಾಸ್ ಮಾಡ್ಕೊಂತಾರ? ಅಂದ್ರೆ ಅವ್ರು ಏನಾಗಿರುತ್ತೆ, ಕಾಸ್ಟ್ ಪ್ರೈಸ್ ಬಂದು ಅದಕ್ಕೆ ಏನಾಗಿರುತ್ತೆ, 100 ರೂಪಾಯಿ ಅವ್ರು ಸೇಲ್ ಮಾಡ್ತಿದ್ದಾರೆ ಅಂದ್ರೆ ಅದು ಕಾಸ್ಟ್ ಪ್ರೈಸ್ ಒಂದು 80 ರೂಪೀಸ್ ಇರುತ್ತೆ. ಆದ್ಮೇಲೆ ಅದಕ್ಕೊಂದು 20% ಪ್ರಾಫಿಟ್ ಇಟ್ಟಿರ್ತಾರೆ. ಆಮೇಲಿಂದ ಅವರು 50 ರೂಪಾಯಿ ಹೆಂಗ್ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಡಿಸ್ಕೌಂಟ್ ಅಂತ ತೋರ್ಸೋ ತರ ನಮ್ಗೆ ಏನಾಗುತ್ತೆ, ನಮ್ಮ ಜನಗಳು ನಾವು ಏನ್ ನೋಡ್ತೀವಿ, ಅದೆಷ್ಟೇ ದುಡ್ಡಿರ್ಲಿ ಬೈ 1 get 1 ಅಂತಿದ್ದಂಗೆ ಅದೇ ಪಕ್ಕದ ಅದೇ ಐಟಮ್ ಅಷ್ಟೇ ದುಡ್ಡಿದ್ರು ಅದನ್ನ ನಾವು ಮುಟ್ಟಲ್ಲ. ಡಿಸ್ಕೌಂಟ್ ಬೈ 1 get 1 ಅಂದ್ಬಿಟ್ಟು ನಾವು ಹೋಗ್ತೀವಿ. ಅದಕ್ಕೋಸ್ಕರ ಅವರು MRP ನನ್ನ ಸೆಟ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಡಿಸ್ಕೌಂಟ್ ಅಂತ ಫೈಂಡ್ ಔಟ್ ಮಾಡ್ತೀವಿ, MRP ಮೈನಸ್ ಸೆಲ್ಲಿಂಗ್ ಪ್ರೈಸ್. ಓಕೆ, ಇವಾಗ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋಣ ನೋಡಿ. ಎ ಮ್ಯಾನ್ ಬೈಸ್ ಅನ್ ಆರ್ಟಿಕಲ್ rupees 1750 and he sells for
1960. ಓಕೆ, ಈಸ್ ಪ್ರಾಫಿಟ್ ಈಸ್ ಅಂದ್ರೆ ಒಂದು ಮನುಷ್ಯ ಒಂದು ಹುಡುಗ ಏನ್ ಮಾಡ್ತಾನೆ, ಒಂದು ವಸ್ತುವನ್ನ ತರ್ತಾನಂತೆ. ಎಷ್ಟು ರೂಪಾಯಿಗೆ ತರ್ತಾರೆ? 1950 ರೂಪಾಯಿಗೆ, ಸಾರಿ 1750 ರೂಪಾಯಿಗೆ ಒಂದು ವಸ್ತು ತರ್ತಾರೆ. ಅದನ್ನ ಅವ್ರು ಎಷ್ಟು ರೂಪಾಯಿಗೆ ಮಾರ್ತಾರಂತೆ? 1960 ರೂಪಾಯಿಗೆ ಮಾರ್ತಾರೆ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಲಾಭ ಸಿಕ್ತು ಅಂತ? 1750 ರೂಪಾಯಿ ತಂದು ಎಷ್ಟು ರೂಪಾಯಿಗೆ ಮಾರೋದು? 1960 ರೂಪಾಯಿ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಪರ್ಸೆಂಟೇಜ್ ಅವರು, ಸಾರಿ ಎಷ್ಟು ರೂಪಾಯಿ ಲಾಭ ಇಟ್ಕೊಂಡಿದ್ದಾರೆ? ಎಷ್ಟು ರೂಪಾಯಿ ಲಾಭ ಇಟ್ಕೊಂಡಿದ್ದಾರೆ? 210 ರೂಪಾಯಿ ಲಾಭ ಇಟ್ಕೊಂಡಿದ್ದಾರೆ ಅಲ್ವನ್ ಬ್ರೋ? 210 ರೂಪಾಯಿ ಲಾಭ ಇಟ್ಕೊಂಡಿದ್ದಾರೆ. ಅಂದ್ರೆ 1750 ರೂಪಾಯಿಗೆ 210 ರೂಪಾಯಿ ಲಾಭ ಇಟ್ಕೊಂಡಿದ್ರೆ ಎಷ್ಟು? 1750 ರೂಪಾಯಿಗೆ 210 ರೂಪಾಯಿ ಲಾಭ ಇಟ್ಕೊಂಡಿದ್ರೆ 100%ಗೆ ಎಷ್ಟು ಪ್ರಾಫಿಟ್ ಇಟ್ಕೊಂಡಿರ್ತಾರೆ? ಅಂದ್ರೆ ಯಾವ ತರ ನಾನು ಈಕ್ವೇಶನ್ ಬರೀತಿದ್ ನೋಡಿ. ಇಟ್ ಈಸ್ ಎಟ್ ಒರಿಜಿನಲ್ ಅಮೌಂಟ್, ಇಟ್ ಈಸ್ ದ ಒರಿಜಿನಲ್ ಅಮೌಂಟ್. ಓಕೆ, ನನಗೆ ಎಷ್ಟು ಲಾಭ ಸಿಗ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಲಾಭ ಸಿಗ್ತಾ ಇದೆ, ಯಾವ ತರ ಮ್ಯಾಚ್ ಮಾಡ್ಕೊಂಡ್ ಬರೀಬೇಕು ಅನ್ನೋದು ನೋಡಿ. ಇಟ್ ಈಸ್ ಎ ಟೋಟಲ್. ಇದು ಟೋಟಲ್, ಇದು ಟೋಟಲ್, ಇದು ಲಾಭ. ಇಲ್ಲಿ ಏನ್ ಬೇಕಿರೋದು ನಿನ್ಗೆ? ಲಾಭ ಸಿಗ್ತಾ. ಹಾಗಾದ್ರೆ 10 ಕ್ಯಾನ್ಸಲ್. 25 ಹೋಗುತ್ತಾ? 25 ಎಷ್ಟೇ ಹೋಗುತ್ತಪ್ಪ? 25 4 25 ಇಂದ 25 7 7 ಇಂದ 3 ಈಗ ಇಂಟು 4 3 ಎಷ್ಟು? ಹಾಗಾದ್ರೆ ಅವ್ನು ಎಷ್ಟು ಪರ್ಸೆಂಟೇಜ್ ಲಾಭ ಇಟ್ಕೊಂಡು ಮಾರಕ್ ಹೋಗ್ತಾನೆ? 12% ಲಾಭ ಇಟ್ಕೊಂಡು ಅವರು ಸೇಲ್ ಮಾಡಕ್ ಹೋಗ್ತಾರೆ. ಓಕೆ, ಆಪ್ಷನ್ ಸಿ 12%. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ. ಎ ವುಮೆನ್ ಪರ್ಚೇಸ್ ಎ ಡ್ರೆಸ್ ಫಾರ್ 1950 and sell it for 2223. Calculate her profit. Okay na? Profit is equal to selling price by cost price into 100. Okay, selling price ಎಷ್ಟಿದೆ ನಮ್ಮ ಹತ್ರ? 2223 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟು? 1950. ಓಕೆ, ಇಂಟು 100 ಮಾಡ್ತೀರಾ. ಹಾಗಾದ್ರೆ 10 ಕ್ಯಾನ್ಸಲ್. ಇದೆಷ್ಟೇ 5 ಇಂದ 5 2 5 ಇಂದ 39 ಸರಿನಾ? 39 ಇಂದ ಇದು ಎಷ್ಟೇ ಡಿವೈಡ್ ಆಗುತ್ತೆ? 39 1 39 5 ಎಷ್ಟು? 39 5 195. ಓಕೆ, 195 ಗೆ ರಿಮೈನಿಂಗ್ ಎಷ್ಟು ಉಳ್ಕೊಂತ ಇದೆ? 195 ಗೆ ಉಳ್ಕೊಳ್ಳೋದು ಎಷ್ಟು? 195 ಗೆ 27 273 ಎಷ್ಟೇ ಹೋಗುತ್ತೆ? 7 ಹೋಗುತ್ತೆ. ಓಕೆನಾ? 7 ಹೋಗುತ್ತೆ ಅಂದ್ರೆ 57 ಇಂಟು 2 57 2 ಎಷ್ಟು? 114. ಹಾಗಾದ್ರೆ 114% ಬರ್ತಿದೆ ಅಂದ್ರೆ ಈಗ ಹೆಚ್ಚಿಗೆ ಎಷ್ಟು ಈಗ ನಮ್ಗೆ ಏನ್ ಸಿಗ್ತಾ ಇದೆ? ಸೆಲ್ಲಿಂಗ್ ಪ್ರೈಸ್ ಸಿಗ್ತಾ ಇದೆ. ಸೆಲ್ಲಿಂಗ್ ಪ್ರೈಸ್ ಸಿಗ್ತಾ ಇದೆ. ಎಷ್ಟು ಪರ್ಸೆಂಟೇಜ್ ಸೇಲ್ ಮಾಡ್ತಾ ಇದೆಯಾ? 114% ಸಿಗ್ತಾ ಇದೆ ಅಂದಾಗ ನಿಮ್ಗೆ ಏನ್ ಬೇಕು? ಆನ್ಸರ್ ಪ್ರಾಫಿಟ್ ಬೇಕು ಅಂದ್ರೆ ಏನ್ ಮಾಡ್ತೀವಿ? ಕಾಸ್ಟ್ ಪ್ರೈಸ್ ಇಂದ ಮೈನಸ್ ಮಾಡ್ತೀವಿ. ಕಾಸ್ಟ್ ಪ್ರೈಸ್ ಎಷ್ಟು? 100 ಮೈನಸ್ 114 ಎಷ್ಟು ಬರುತ್ತಪ್ಪ? 14%. ಆಪ್ಷನ್ ಡಿ. ನೋಡಿ, ಈ ಫಾರ್ಮುಲಾ ಮಾಡ್ತೀರಿ ಅಂದ್ರೆ ಹಿಂಗಾದ್ರೂ ಮಾಡಿರಿ. ಸರಿ, ಬೇಡ ನನಗೆ. ಈಗ ನಾವು 1950 ರೂಪಾಯಿಗೆ ಅವ್ನು ಎಷ್ಟು ರೂಪಾಯಿ ಮಾರ್ತಿದ್ದಾರೆ? 2223 ರೂಪಾಯಿ ಮಾರಿದ್ರೆ ಎಷ್ಟು ಲಾಭ ಸಿಗ್ತಾ ಇದೆ? ಎಷ್ಟು ಲಾಭ ಸಿಗ್ತಿದೆ? 273 ರುಪೀಸ್ ಅವ್ರಿಗೆ ಏನಾಗ್ತಿದೆ? ಪ್ರಾಫಿಟ್ ಸಿಗ್ತಾ ಇದೆ. ಅಂದ್ರೆ 1950 ರೂಪಾಯಿಗೆ 273 ರುಪೀಸ್ ಪ್ರಾಫಿಟ್ ಸಿಕ್ಕುತ್ತೆ ಅಂದ್ರೆ 100 ರುಪೀಸ್ಗೆ ಎಷ್ಟು ಸಿಗುತ್ತೆ ಅಂತ ಕೇಳ್ತಿದ್ದಾರೆ. 195 ಇಂದ ಎಷ್ಟೇ ಇದು? ಸಾರಿ 39 ಇದು 2 ಇದು ಎಷ್ಟೇ 3 ಇಂಟು ಆಗುತ್ತೆ? ಇದು ಇಂಟು 7 ಇದು ಇಂಟು 7 5 2 14. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್? 14%. ನೋಡಿ, ಎರಡು ಮೆಥಡ್ ಇದೆ. ಇದು ಸೆಲ್ಲಿಂಗ್ ಪ್ರೈಸ್ ಪರ್ಸೆಂಟೇಜ್. ಸೆಲ್ಲಿಂಗ್ ಪ್ರೈಸ್ ಪರ್ಸೆಂಟೇಜ್ ಫಸ್ಟ್ ಫೈಂಡ್ ಔಟ್ ಆಗುತ್ತೆ, ಆಮೇಲಿಂದ ಪ್ರಾಫಿಟ್ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡ್ತೀರಾ.
ಇದು ಫಾರ್ಮುಲಾ ಬೇಸ್ಡ್. ಇಲ್ಲ ಅಂದ್ರೆ ಈ ಮೆಥಡ್ ಸಾಲ್ವ್ ಮಾಡ್ತೀನಿ ಅಂದ್ರೆ ಈ ಮೆಥಡ್ ಸಾಲ್ವ್ ಮಾಡೋದು. ಓಕೆ ರೈಟ್. ಇಲ್ಲಿ ನೋಡಿ, ಈಗ ಏನ್ ನಾವು ಫೈಂಡ್ ಔಟ್ ಮಾಡಕ್ ಕೇಳ್ತಾ ಇದ್ದಾರೆ. ಇಫ್ ಎ ಮೆಟೀರಿಯಲ್ಸ್ ಪರ್ಚೇಸ್ಡ್ ಬೈ rupees 8,200 and sell it for 6,150, then the find out the loss percentage ಅಂತ ಹೇಳ್ತಾ ಇದ್ದಾರೆ. ಲಾಸ್ ಆಗಿರುವ ಪರ್ಸೆಂಟೇಜ್ ಹೇಳಿ ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, ಫಸ್ಟ್ ನೀವು ಎಷ್ಟು ರೂಪಾಯಿ ತಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ನಿಮ್ದು 8,200 rupees ತಂದ್ರ. ಹಾಗಾದ್ರೆ ಮಾರ್ತಾ ಇರೋದೇನು ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟು ನಿಮ್ದು 6,150. ಹಾಗಾದ್ರೆ ಎಷ್ಟು ರೂಪಾಯಿ ಲಾಸ್ ಅಲ್ಲಿ ಮಾರ್ತಾ ಇದ್ದೀರಾ 2,050 rupees. 2,050 ರೂಪಾಯಿಗೆ ನೀವು ಲಾಸ್ ಮಾಡ್ಕೊಂಡು ಮಾರ್ತಾ ಇದ್ದೀರಾ ಅಲ್ವನ್ರೋ. ಹಾಗಾದ್ರೆ ಲಾಸ್ ಪರ್ಸೆಂಟೇಜ್ ಇಲ್ಲಿ ನಿಮಗೆ ಎಷ್ಟು ಲಾಸ್ ಆಗಿದೆ ಅಮೌಂಟ್ ಇಂಟು 100 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಅಂತ ಮಾಡಿ. ಅಥವಾ ನಿಮ್ಮ ಕಾಸ್ಟ್ ಪ್ರೈಸ್ ಎಷ್ಟಿದೆ, ಎಷ್ಟು 8,220 ಎಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ 2,200 ಅಲ್ವಾ 2,200. ಹಾಗಾದ್ರೆ ಎಷ್ಟು ಲಾಸ್ ಮಾಡ್ಕೊಂಡಿದ್ದಾರೆ 2,050 rupees ಲಾಸ್ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ 100 ಏನು ನೋಡಿ, ಎರಡು ಒಂದೇ. ಲಾಸ್ ಎಷ್ಟು 2,050ಗೆ ಕಾಸ್ಟ್ ಪ್ರೈಸ್ ಎಷ್ಟಪ್ಪ 8,200 ಇಂಟು 100. ನೋಡಿ, ಈ ಮೆಥಡ್ ಫಾರ್ಮುಲಾ ಕೊಡದೆ ಇರಲಿ, ಎರಡು ಒಂದೇನೆ. ಈಗ ನೋಡಿ, ಈಗ ಅಕಸ್ಮಾತ್ ನೀವು ಇಂಟು ಮಾಡಕ್ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ, 2,050 ಇಂಟು 100 ಡಿವೈಡೆಡ್ ಬೈ 8,200. ಫಾರ್ಮುಲಾನೇ ಈ ತರ ಇಕ್ವೇಶನ್ ಮಾಡಿರ್ತೀವಿ ಅಷ್ಟೇ. ಓಕೆನಾ? ಹಿಂಗ್ ಸಾಲ್ವ್ ಮಾಡ್ತೀನಿ, ಇದೇ ತರ ಮಾಡಿ. ನೋಡಿ, 0 ಕ್ಯಾನ್ಸಲ್ ಸರ್. 82 ಇದೆ, ಇದು ಎಷ್ಟಿದೆ 2,050 ಇದೆ. ಈಗ 2 ಬಿಟ್ಬಿಡಿ, 8 ಇದೆಯಲ್ವಾ, 8 ಇಂದ ಎಷ್ಟದಿ ಇಂಟು ಆಗುತ್ತೆ. 80 10s ಎಷ್ಟು 800 ಅಲ್ವನ್ರ. 80 20s 1,600. 80 30s 3,000. ಹಾಗಾದ್ರೆ ನಮ್ಗೆ 2,000 ಸಿಗ್ತಿದೆ. ಹಾಗಾದ್ರೆ 80 ಇಂದ 80 20s ಎಷ್ಟಪ್ಪ 20s ಎಷ್ಟು 1,600. ಹಾಗಾದ್ರೆ ನೆಕ್ಸ್ಟ್ ಇನ್ನೆಲ್ಲೋ 3 ಮುಂದಕ್ಕೆ ಹೋಗಕ್ಕಲ್ಲ, ಅದ್ರೊಳಗೆ ಬರುತ್ತೆ. 20 ಇಂದ 30 ಒಳಗಡೆ ಎಲ್ಲೋ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದೇನಿದೆ, ಲಾಸ್ಟ್ ಅಲ್ಲಿ 2 ಇದೆ, ಈ ಲಾಸ್ಟ್ ಅಲ್ಲಿ ಏನಿದೆ 0 ಇದೆ. 2 ಒನ್ಸದಲ್ಲಿ 0 ಯಾವಾಗ ಬರುತ್ತೆ 5 ಅಲ್ಲಿ ಬರುತ್ತೆ ಅಥವಾ 10 ಅಲ್ಲಿ ಬರುತ್ತೆ. ಹಾಗಾದ್ರೆ ಇಲ್ಲಿ 0 ಇದೆ ಅಂದ್ರೆ 30 ನೆಕ್ಸ್ಟ್ ಬರುತ್ತೆ. 30 ಹೋದ್ರೆ ಏನಾಗುತ್ತೆ, ದೊಡ್ಡ ನಂಬರ್ ಬರುತ್ತೆ. ಹಾಗಾದ್ರೆ ಯಾವ್ದಿರ್ಬೋದು 5 ಇರ್ಬೋದು ಅಷ್ಟೇ. ಏನು ಕ್ಲಾಸ್ ಚೆಕ್ ಏನ್ ಮಾಡ್ಕೋದು. 1 25 ಎಷ್ಟಾಯ್ತು 25% ಲಾಸ್. ಇಲ್ಲೂ ಅಷ್ಟೇ ಸೇಮ್ ನೋಡಿ, ಇಲ್ಲೂ 0 ಕ್ಯಾನ್ಸಲ್. 82 ಇಂದ ಇದು ಎಷ್ಟದಿ ಇಂಟು ಆಗುತ್ತೆ ನೋಡ್ತೀರಾ, ಎಷ್ಟದಿ ಇಂಟು ಆಗುತ್ತೆ 25 ಟೈಮ್ಸ್ ಇಂಟು 25 ಅಂದ್ರೆ ಎಷ್ಟು 25%. ಓಕೆ, ಆಪ್ಷನ್ ಡಿ ರೈಟ್ ಡೌನ್. ಒಂದು ವಸ್ತುವನ್ನು ರು 6,800ಕ್ಕೆ ಖರೀದಿಸಿ ರು ಮಾರಾಟ ಮಾಡಿದರೆ ನಷ್ಟ 5,100% ಪ್ರಮಾಣವನ್ನು ಕಂಡುಹಿಡಿಯಿರಿ. ಅಂದ್ರೆ ಒಂದು ವಸ್ತು 6,800ಗೆ ತಂದ್ಬಿಟ್ಟು 5,100 ರೂಪಾಯಿ ಮಾರಿದ್ರೆ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. 6,800 ರೂಪಾಯಿ ತಂದಿರ್ತೀನಂತೆ, 5,100 ರೂಪಾಯಿಗೆ ಮಾರ್ತೀನಂತೆ. ಎಷ್ಟು ಲಾಸ್ ಆಗುತ್ತೆ ನನಗೆ, ಎಷ್ಟು ರೂಪಾಯಿ ಲಾಸ್ ಆಗುತ್ತೆ 1,700 ರೂಪಾಯಿ ನನಗೆ ಲಾಸ್ ಆಗುತ್ತೆ. ಓಕೆನಾ? ಹಾಗಾದ್ರೆ 6,800 ರೂಪಾಯಿ ತಂದು ನಾನು 1,700 ರೂಪಾಯಿ ಮಾರಿದ್ರೆ 100% ಎಷ್ಟು ಅಂತ ಕೇಳ್ತಿದ್ದಾರೆ. ನೋಡಿ, 0 ಕ್ಯಾನ್ಸಲ್ ಇದಿದೆ. 17 ಇಂದ 17 1s 17 4 ಇಂದ 4 1s 25 ಇಲ್ಲಿ ಎಷ್ಟಾಯ್ತು ಇಂಟು 25. ಇಲ್ಲಿ ಎಷ್ಟಾಗಬೇಕು 25. 1 ಇಂಟು 25% ನಮ್ಗೆ ಏನಾಗ್ತಿದೆ ಲಾಸ್ ಆಗ್ತಿದೆ. ಸರ್, ಆ ಫಾರ್ಮುಲಾ ಮೆಥಡ್ ಅಲ್ಲಿ ಮಾಡಿದ್ರೆ ಹಿಂಗೆ ಎಷ್ಟು ಪರ್ಸೆಂಟೇಜ್ ಲಾಸ್ ಆಗ್ತಿರೋದು ನಿಮ್ಗೆ 1,700 ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟು 6,800 ಇಂಟು 100
0 0 cancel, 17 ones are 17 fours are 4 ones are 425 same 25%. Okay, right? Okay, ನೋಡಿ, the ratio of the cost price and selling price of the article be 5:7. 5:7 the percentage of the profit is. ನೋಡಿ, ಕಾಸ್ಟ್ ಪ್ರೈಸ್ ಇಷ್ಟು ಸೆಲ್ಲಿಂಗ್ ಪ್ರೈಸ್ ಏನಂತ ಹೇಳ್ತಿದ್ದಾರೆ, ಕಾಸ್ಟ್ ಪ್ರೈಸ್ ಎಷ್ಟು ರೂಪಾಯಿ ಇರುತ್ತೆ, 5 ಭಾಗ ಇದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಭಾಗ ಇರುತ್ತೆ, 7 ಭಾಗ ಇರುತ್ತಂತೆ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಲಾಭ ಸಿಕ್ತು ಅಂತಿದ್ದಾರೆ. ಎಷ್ಟು ಭಾಗ ಇಲ್ಲಿ ಲಾಭ ಸಿಗ್ತಾ ಇದೆ, 2 ಭಾಗ ಸಿಗ್ತಾ ಇದೆ. ಹಾಗಾದ್ರೆ ನನ್ಗೆ 5 ರೂಪಾಯಿಗೆ 2 ರೂಪಾಯಿ ಲಾಭ ಸಿಕ್ಕಿದ್ರೆ, 5 ರೂಪಾಯಿಗೆ 2 ರೂಪಾಯಿ ಲಾಭ ಸಿಕ್ಕಿದ್ರೆ ಹಾಗಾದ್ರೆ 100 ರೂಪಾಯಿಗೆ ಎಷ್ಟು ಲಾಭ, 5 ಇಂದ 5 ones 5 2s 10. ಓಕೆನಾ, ಇಂಟು 20, ಇಲ್ಲೋ ಇಂಟು 20 ಆಗಿರುತ್ತೆ ಅಲ್ವಾ. ಹಾಗಾದ್ರೆ ಎಷ್ಟು, 40%, 40% ನಮಗೆ ಲಾಭ ಸಿಗುತ್ತೆ. ಓಕೆ, 40% ಪ್ರಾಫಿಟ್ ಅವರಿಗೆ. If the ratio of the cost price and selling price on the article will be 8:11, the profit percentage ಎಷ್ಟು ಅಂತ ಕೇಳ್ತಿದ್ದಾರೆ. ಕಾಸ್ಟ್ ಪ್ರೈಸ್ ಎಷ್ಟು, ಸೆಲ್ಲಿಂಗ್ ಪ್ರೈಸ್ ಎಷ್ಟು. ಕಾಸ್ಟ್ ಪ್ರೈಸ್ ಎಷ್ಟಪ್ಪ, 8 ಭಾಗ ಇದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಭಾಗ ಇದೆ, 11 ಭಾಗ ಇದೆ. ಅದ್ರ ಲಾಭ ಎಷ್ಟು ಭಾಗ ಸಿಗ್ತಿದೆ ಇವ್ರಿಗೆ, ಎಷ್ಟು, 3 ಭಾಗ ಲಾಭ ಸಿಗ್ತಿದೆ. ಅಂದ್ರೆ ನಾನು 8 ರೂಪಾಯಿಗೆ 3 ರೂಪಾಯಿ ಲಾಭ ಸಿಗುತ್ತೆ ಅಂದ್ರೆ 100 ರೂಪಾಯಿಗೆ ಲಾಭ ಎಷ್ಟು ಸಿಗುತ್ತೆ. 8 ಇಂದ ಎಷ್ಟು ಸರಿ ಇಂಟು ಹೋಗುತ್ತೆ ಇದು, 8 ಒಂದದಲ್ಲಿ ಎಷ್ಟು ಸರಿ ಇಂಟು ಹೋಗುತ್ತೆ, ಎಷ್ಟು, 12.5 ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ 12.5, 12.5 3s 12 3s ಎಷ್ಟು, 36 ಪ್ಲಸ್ 0.5 ಇದೆ, 0.5 ಇಂಟು 3 1.5 ಎಷ್ಟು ಆಯ್ತು, 37.5. 37.5% ಆಪ್ಷನ್ ಬಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, the selling price of washing machine is 1/5 of its cost price. Find the gain percentage. ಎಷ್ಟು ಪರ್ಸೆಂಟೇಜ್ ಲಾಭ ಸಿಗ್ತಿದೆ ಅಂತ. ಇಲ್ಲಿ ನೋಡಿ, ನಮ್ದು ಕಾಸ್ಟ್ ಪ್ರೈಸ್ ಅಂದ್ರೆ ನಾವ್ ಎಷ್ಟು ರೂಪಾಯಿ ತಗೊಬೇಕು ಅಂತ ಹೇಳಿದೀವಿ, 100. ಹಾಗಾದ್ರೆ ಪರ್ಸೆಂಟೇಜ್ ಅಂದ್ರೆ 100 ಇಸ್ ಈಕ್ವಲ್ ಟು ಏನಾಗುತ್ತೆ, 1. ಓಕೆನಾ. ಹಾಗಾದ್ರೆ ಇಲ್ಲಿ ನನ್ನ ಹತ್ರ ಕಾಸ್ಟ್ ಪ್ರೈಸ್ ಎಷ್ಟು ರೂಪಾಯಿಗೆ ತಂದಿರ್ತೀವಿ, 1 ರೂಪಾಯಿಗೆ. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಹೇಳ್ತಾ ಇದ್ದಾರೆ ಇಲ್ಲಿ, 1 ರೂಪಾಯಿ, 1/5 ಅಲ್ವಾ. ಹಾಗಾದ್ರೆ ಪ್ರಾಫಿಟ್ ಎಷ್ಟು ಸಿಗ್ತಿದೆ ನನಗೆ, 1/5. ಈಗ 1/5 ಪ್ರಾಫಿಟ್ ಅಂದ್ರೆ ಎಷ್ಟು ಪರ್ಸೆಂಟೇಜ್, 1/5 ಇಂಟು 100 ಎಷ್ಟು, 5 ones 20s ಎಷ್ಟಾಯ್ತು, 20%. ಓಕೆನಾ ಸರ್, ಇದು ಒಂದು ಮೆಥಡ್. ಇನ್ನೊಂದು ಯಾವ ಮೆಥಡ್, 1/5 ಕೊಟ್ಟಿದ್ದಾರೆ, ಇದನ್ನ ಮಿಕ್ಸ್ ಫ್ರಾಕ್ಷನ್ ಇಂದ ಫ್ರಾಕ್ಷನ್ ಕನ್ವರ್ಟ್ ಮಾಡ್ತೀವಿ. 5 ones 5, 5 plus 1 6, 6/5. ಅಂದ್ರೆ ನಾವ್ ಏನ್ ಮಾಡಿದೀವಿ, ಎಷ್ಟು ರೂಪಾಯಿಗೆ ತಂದಿರೋದು, 5 ರೂಪಾಯಿಗೆ, ಮಾರ್ತಿರೋದು ಎಷ್ಟು, 6 ರೂಪಾಯಿಗೆ. 5 ಅಂದ್ರೆ ಲಾಭ ಎಷ್ಟು ರೂಪಾಯಿ ಸಿಗ್ತಿದೆ ನಿಮ್ಗೆ, 1 ರೂಪಾಯಿ ಸಿಗ್ತದೆ. 5 ರೂಪಾಯಿಗೆ ತಂದು ನೀವು ಎಷ್ಟು ರೂಪಾಯಿ ಮಾರ್ತೀರಾ, 1 ರೂಪಾಯಿಗೆ ಮಾರ್ತೀರಾ. ಹಾಗಾದ್ರೆ 100 ರೂಪಾಯಿಗೆ ಎಷ್ಟು, 5 ಎಷ್ಟು ಇಂಟು ಹೋಗುತ್ತೆ, 20 ಟೈಮ್ಸ್. ಹಾಗಾದ್ರೆ ಇಲ್ಲಿ ಇಂಟು ಎಷ್ಟಾಯ್ತು, 20%. ಓಕೆ, 20% ಲಾಭ. ಆಪ್ಷನ್ ಸಿ, ರೈಟ್. ಓಕೆ, ಇಲ್ಲಿ ನೋಡಿ, ದ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ವಾಷಿಂಗ್ ಮಿಷಿನ್ ಈಸ್ 2 rupees 7/14 of its cost price. The gain percentage is. ಇಲ್ಲಿ ನೋಡಿ, ನಾನು ಕಾಸ್ಟ್ ಪ್ರೈಸ್ ಎಷ್ಟು ರೂಪಾಯಿಗೆ ಇರುತ್ತೆ, ನನ್ನ ಹತ್ರ ಕಾಸ್ಟ್ ಪ್ರೈಸ್ ಎಷ್ಟು ರೂಪಾಯಿ ಇರುತ್ತೆ, 1 ರೂಪಾಯಿ ಇದ್ರೆ ನನ್ನ ಸೆಲ್ಲಿಂಗ್ ಪ್ರೈಸ್ ಎಷ್ಟು, 2 rupees 7/4 ಅಂತಿದ್ದಾರೆ, 7/14. ಈಗ 7/14 ನಾನು ವೀಸೆಗೆ ಸಿಂಪ್ಲಿಫೈ ಮಾಡ್ತಾನೆ, 7 ones. ಹಾಗಾದ್ರೆ ನನ್ನ ಸೆಲ್ಲಿಂಗ್ ಪ್ರೈಸ್ ಎಷ್ಟು, 2 ರೂಪಾಯಿ ಅಲ್ವಾ. ಹಾಗಾದ್ರೆ ನನ್ಗೆ ಎಷ್ಟು ಲಾಭ ಸಿಗ್ತಾ ಇದೆ, 1 ರೂಪಾಯಿ. ಹಾಗಂದ್ರೆ 1.5 ರೂಪಾಯಿ ಅಲ್ವಾ ಇದು, ಎಷ್ಟು ಇದು, 1.5. ಹಾಗಾದ್ರೆ 1.5ಗೆ 100% ಎಷ್ಟಾಯ್ತು, 150% ಪ್ರಾಫಿಟ್. ಓಕೆನಾ. ನಿಮ್ಮ ನಾವು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನು, 2 rupees
7/14 ಇವೆಲ್ಲ ಏನ್ ಮಾಡಿದ್ರೆ ಹಿಂಗೆ ಇಂಟು ಮಾಡಕ್ಕೆ ಹೋಗಿದ್ದೀರಾ. 7 ಇದೆ 14 ಇದೆ, ಈಸಿ ಸಿಂಪ್ಲಿಫೈ ಆಗುತ್ತೆ ತಾನೆ. 7 1s 7 2s ಎಷ್ಟು 2/1/2 ಎಷ್ಟಾಯ್ತು 5 2 2s 4 4 + 1 5 5/2. 2 ರೂಪಾಯಿ ತಂದಿರ್ತಾರಂತೆ, 5 ರೂಪಾಯಿ ಮಾರ್ತಾರಂತೆ, ಎಷ್ಟು ರೂಪಾಯಿ ಲಾಭ 3 ರೂಪಾಯಿ ಲಾಭ. 2 ರೂಪಾಯಿಗೆ 3 ರೂಪಾಯಿ ಲಾಭ ಸಿಕ್ಕಿದ್ರೆ 100 ರೂಪಾಯಿಗೆ ಎಷ್ಟು 2 ಇಂದ ಎಷ್ಟು ಇಂಟು ಆಗುತ್ತೆ 50 is 53 is 150%. Option B. Okay, right down. Okay, ನೋಡಿ, a man buys an item for rupees 8,000 and sell it for profit 25%. Then what is the selling price of its item? ಅಂದ್ರೆ ಒಂದು ವಸ್ತು ತರ್ತಾರೆ, ಅವರು ಎಷ್ಟು ರೂಪಾಯಿ ತರ್ತಾರೆ ಅಂದ್ರೆ ಕಾಸ್ಟ್ ಪ್ರೈಸ್ 8,000 ರೂಪಾಯಿ ತರ್ತಾರಂತೆ. ಆದ್ರೆ ಅದಕ್ಕೆ ಎಷ್ಟು ಲಾಭ ತಾಂತಾನೆ ಅಂದ್ರೆ ಪ್ರಾಫಿಟ್ ಅವನು 25% ಪ್ರಾಫಿಟ್ ತಾಂತಾರಂತೆ. ಎಷ್ಟು 25%. ಹಾಗಾದ್ರೆ ನಮ್ಗೆ ಏನ್ ಬೇಕು ಸೆಲ್ಲಿಂಗ್ ಪ್ರೈಸ್ ಏನ್ ಬೇಕು ನೋಡಿ. ಒಂದು ವಸ್ತು ನಾನು 8,000 ರೂಪಾಯಿ ತರ್ತೀನಿ, ಅದಕ್ಕೆ ನಾನು 25% ಲಾಭ ಅಂದ್ರೆ ಎಷ್ಟು ರೂಪಾಯಿ ಲಾಭಪ್ಪ 25% ಅಂದ್ರೆ 2,000 ರೂಪಾಯಿ ಲಾಭ ಆಗುತ್ತೆ. 25 ಇಂದ ಎಷ್ಟೇ 2,000 ರೂಪಾಯಿ. ಆದ್ರೆ ಇದೆಷ್ಟು ಅದಾದ್ರೆ ಎಷ್ಟು ರೂಪಾಯಿಗೆ ಮಾರ್ತಾನೆ 10,000. ಇದು ಒಂದು ಮೆಥಡ್. ನೆಕ್ಸ್ಟ್ ಅಥವಾ 100 ರೂಪಾಯಿಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕಾಸ್ಟ್ ಪ್ರೈಸ್ 100 ರೂಪಾಯಿ. ಹಾಗಾದ್ರೆ ಪ್ರಾಫಿಟ್ ಪ್ಲಸ್ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಸೆಲ್ಲಿಂಗ್ ಪ್ರೈಸ್ 100 ರೂಪಾಯಿ ಇದ್ರೆ ಕಾಸ್ಟ್ ಪ್ರೈಸ್ ಎಷ್ಟು 100 ಪ್ಲಸ್ ಪ್ರಾಫಿಟ್ ಎಷ್ಟು 25 ಎಷ್ಟಾಗುತ್ತೆ ಸೆಲ್ಲಿಂಗ್ ಪ್ರೈಸ್ 125 ರೂಪಾಯಿ. ಹಾಗಾದ್ರೆ 8,000 ಅಂದ್ರೆ ಎಷ್ಟು 100 ಇದೆ ಎಷ್ಟು ಇಂಟು ಆಗುತ್ತೆ 100 1 4 ಇದು 5 4 ಇಂದ ಎಷ್ಟು ಇಂಟು ಆಗುತ್ತೆ ಎಷ್ಟು 4 ಇಂದ 2 ಓಕೆ. ಇಲ್ಲಿ ನೆಕ್ಸ್ಟ್ ಏನು 2,000 5 2s 10,000. ಓಕೆನಾ. ನೀವು ಯಾವ ತರ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ಇಲ್ಲ ಇನ್ನೂ ಒಬ್ಬೊಬ್ರು ಏನ್ ಮಾಡ್ಕೊಂಡಿದ್ದೀರಾ 100 ರೂಪಾಯಿಗೆ 25% ನನಗೆ ಲಾಭ ಸಿಗುತ್ತೆ ಅಂದರೆ 8,000 ರೂಪಾಯಿಗೆ ಎಷ್ಟು ಸಿಗುತ್ತೆ 0 0 ಕ್ಯಾನ್ಸಲ್ ಇಂಟು 25 ಎಷ್ಟಾಯ್ತು ಇಲ್ಲಿ 2,000 ರೂಪಾಯಿ ಸಿಕ್ತು. ನಿನಗೆ ಲಾಭ ಎಷ್ಟು ಸಿಗ್ತಿದೆ 2,000 ರೂಪಾಯಿ. 8,000 ರೂಪಾಯಿ ನೀನು ತಂದಿದ ವಸ್ತು ಪ್ಲಸ್ 2,000 ರೂಪಾಯಿ ಅಂದ್ರೆ ಇಂದು ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು 10,000 ರೂಪಾಯಿ. ಓಕೆ, ಆಪ್ಷನ್ ಬಿ 10,000. ಓಕೆ, ರೈಟ್. ಇಲ್ಲಿ ನೋಡಿ, ಎ ಶಾಪ್ ಕೀಪರ್ ಬೈ ದ ಟೆಲಿವಿಷನ್ ಫಾರ್ ₹20,000 and sell it for ₹18%. ಕಡೆ ಒಂದು ವಸ್ತು ತರ್ತೀನಿ, ಅದು ಎಷ್ಟಕ್ಕೆ 20,000 ರೂಪಾಯಿಗೆ. ನಾನು ಅದನ್ನ ಎಷ್ಟು ಪರ್ಸೆಂಟೇಜ್ ಲಾಭ ಅನ್ನೋದು ಮಾಡ್ತೀನಿ 18% ಲಾಭಕ್ಕೆ ಮಾರಕ್ ಹೋಗ್ತೀನಿ. ಅಂದ್ರೆ ಎಷ್ಟು 18% ಅಂದ್ರೆ ಎಷ್ಟಪ್ಪ 20,000 18% ಅಂದ್ರೆ ಎಷ್ಟು 18 2s ಎಷ್ಟು 36 ಪರ್ಸೆಂಟೇಜ್ ಇರೋದ್ರಿಂದ 2 ಹೋಗಿರ್ತೀನಿ. ನೆಕ್ಸ್ಟ್ ಉಳ್ಕೊಂಡಿದ್ದು ಅಲ್ಲಿ 2 2 ಇತ್ತು. 2 ಆಡ್ ಮಾಡಿ 20,000 ಪ್ಲಸ್ 3,600 23,600 ಫಿಕ್ಸ್ ಪ್ರಾಫಿಟ್. ಆಪ್ಷನ್ ಸಿ. ಓಕೆ, ಇಲ್ಲಿ ನೋಡಿ, ಎ ಮ್ಯಾನ್ ಬೈಸ್ ಎ ಮಿಷಿನ್ ಫಾರ್ 18,500 ಅಂಡ್ ಸೆಲ್ ಇಟ್ ಫಾರ್ ಲಾಸ್ ಆಫ್ 12%. ಅಂದ್ರೆ ಎಷ್ಟು ರೂಪಾಯಿ ಲಾಸ್ ಮಾಡ್ಕೊಂಡಂತೆ 12% ಲಾಸ್ ಮಾಡ್ಕೊಂತಾನಂತೆ. ವಾಟ್ ಈಸ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಮಿಷಿನ್? ಈ ಮಿಷಿನ್ ನ ಮಾರಕ್ ಹೋದಾಗ ಎಷ್ಟು ಪರ್ಸೆಂಟೇಜ್ ಲಾಸ್ ಮಾಡ್ಕೊಂತಾರೆ? ಫಾರ್ ಎಕ್ಸಾಂಪಲ್, ನಾನು ತಂದಿರೋ ವಸ್ತು ಎಷ್ಟು 18,500 ರೂಪಾಯಿಗೆ, ನನಗೆ ಲಾಸ್ ಆಗ್ತಿರೋದು ಎಷ್ಟು 12%. ಹಾಗಾದ್ರೆ ನಾನು ಎಷ್ಟು ರೂಪಾಯಿ ಮಾರದೆ ಅನ್ನೋದು. ಓಕೆನಾ. 12% ಅಂದ್ರೆ ಎಷ್ಟು ಸರ್ ನಂಗೆ ಗೊತ್ತಾಗಲ್ಲ. ನೋಡಿ, ಏನಿತ್ತು ಆಸ್ ಇಟ್ ಈಸ್ ಇಂಟು 12/100 ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದು ಯಾವ ತರ ಅಂತ. ಓಕೆನಾ. ಈ ಝೀರೋ ಕ್ಯಾನ್ಸಲ್. 12 ಇಂದ ಇದನ್ನ ಇಂಟು ಮಾಡಿ. 12 5s 60 0 1 6 ಕ್ಯಾರಿ. 12 8s 96 ಪ್ಲಸ್ 6 110 ಸೈಡ್ ಇದೆ. 12 1s 12 ಪ್ಲಸ್ 10 22.
ಅಂದ್ರೆ ನಿಮ್ಗೆ ಎಷ್ಟು ರೂಪಾಯಿ ಲಾಸ್ ಆಯ್ತು? 2220 ರೂಪಾಯಿ ಲಾಸ್ ಆಯ್ತು. ಎಷ್ಟು ಲಾಸ್ ಆಗ್ತಿದೆ? 2220 ರೂಪಾಯಿ. 18,500 ರೂಪಾಯಿ ಕಾಸ್ಟ್ ಪ್ರೈಸ್. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಬೇಕು ಅಂದ್ರೆ ಏನಾಗುತ್ತೆ? ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದ್ರೆ ಏನು? 0 2 ಅಂದ್ರೆ ಎಷ್ಟು? 8. 5ರಲ್ಲಿ ಸಾರಿ ಕ್ಯಾರಿ ಕೊಟ್ಟಿದ್ದು 4ರಲ್ಲಿ 2 ಹೋದ್ರೆ 2, 8ರಲ್ಲಿ 2 ಹೋದ್ರೆ 6, 1. ಎಷ್ಟು ರೂಪಾಯಿ ಮಾರ್ತೀರಾ? 16,280 ರೂಪಾಯಿ ಮಾರ್ತೀರಾ. ಓಕೆನಾ? ರೈಟ್. ಓಕೆ, ಇಲ್ಲಿ ನೋಡಿ. A shopkeeper buy a refrigerator for 18,500. ಓಕೆನಾ? ಒಂದು ರೆಫ್ರಿಜರೇಟರ್ ಎಷ್ಟು ರೂಪಾಯಿ ತರ್ತೀವಿ ಅಂದ್ರೆ 18,500 ರೂಪಾಯಿ ತರ್ತೀವಿ. ಓಕೆನಾ? ಅಂಡ್ ಸೆಲ್ ಇಟ್ ಫಾರ್ ಲಾಸ್ ಆಫ್ 15%. ಎಷ್ಟು ರೂಪಾಯಿ ಲಾಸ್ ಮಾಡ್ಕೊಂತೀರಾ? 15% ಲಾಸ್ ಮಾಡ್ಕೊಂತೀರಾ. ವಾಟ್ ಈಸ್ ದಿ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ರೆಫ್ರಿಜರೇಟರ್? ಹಾಗಾದ್ರೆ ಎಷ್ಟು ರೂಪಾಯಿಗೆ ಮಾರಾಟ ಆಗುತ್ತೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ? 18,500 ರೂಪಾಯಿ ತಂದ್ರೆ ನಾವ್ ಎಷ್ಟು ಪರ್ಸೆಂಟೇಜ್ ಲಾಸ್ ಮಾಡ್ಕೊಳ್ಳೋದು? 15%. ಹಾಗಾದ್ರೆ ಎಷ್ಟು ಸೆಲ್ಲಿಂಗ್ ಅಂತ ಕೇಳ್ತೀವಿ. 15% ಅಂದ್ರೆ ಎಷ್ಟು ಅಮೌಂಟ್? 1,800. 18,500 ಗೆ 15% ಅಂತ ಎಷ್ಟು? 0 ಕ್ಯಾನ್ಸಲ್. 15 ಇಂದ 15 5 77 ಕ್ಯಾರಿ. 15 8 120 ಪ್ಲಸ್ 7 120. ಹಾಗಾದ್ರೆ 12. 15 1 15 ಪ್ಲಸ್ 12 27. ಹಾಗಾದ್ರೆ ನಮ್ಗೆ ಎಷ್ಟು ಲಾಸ್ ಆಗ್ತಿದೆ? 2,775 ರೂಪಾಯಿ ಲಾಸ್ ಆಗ್ತಿದೆ. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 0 ಮೈನಸ್ 5 5, 9 ಮೈನಸ್ 7 2, 14 ಮೈನಸ್ 7 7, 7 minus 2 5 1. 15,725 ರೂಪಾಯಿಗೆ ನಾವು ಆ ವಸ್ತುವನ್ನ ಮಾರಾಟ ಮಾಡ್ತೀವಿ. ಎಷ್ಟು? 15,725 rupees. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ. ಎ ಸೆಲ್ಲಿಂಗ್ ಪ್ರೈಸ್ ಆಫ್ ಎ ಬಕೆಟ್ ಈಸ್ 960 rupees if it is sold by the profit of 20%. What is the cost price of that bucket? ಓಕೆನಾ? ಅಂದ್ರೆ ನಿನಗೆ ಅಂಗಡಿಯಲ್ಲಿ ನೀನ್ ಎಷ್ಟು ರೂಪಾಯಿ ಮಾರ್ತಿದ್ಯಾ ಬಕೆಟ್ ನ? 960 ರೂಪಾಯಿ ಮಾಡ್ತೀಯಾ. ಎಷ್ಟು ರೂಪಾಯಿ ತಂದಿರ್ತೀಯಾ ಅನ್ನೋದು ನನ್ಗೆ ಗೊತ್ತಿಲ್ಲ. ಆದ್ರೆ ಎಷ್ಟು ರೂಪಾಯಿ ಲಾಭ ಮಾಡ್ಕೊಂಡೆ ಅಂತ ಗೊತ್ತು. ಎಷ್ಟು ಪರ್ಸೆಂಟೇಜ್? 20% ಲಾಭ ಮಾಡ್ಕೊಂಡೆ ಅಂತ ಗೊತ್ತು. ಇಲ್ಲಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡ್ಬೇಕಲ್ವಾ? ಕಾಸ್ಟ್ ಪ್ರೈಸ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ ಕಾಸ್ಟ್ ಪ್ರೈಸ್ ಯಾವತ್ತಿದು ಪರ್ಸೆಂಟೇಜ್ ಅಂದ್ರೆ ಎಷ್ಟಿರುತ್ತ? 100 ಇರುತ್ತೆ. ಅದೇ ತರ ಇದು ಪರ್ಸೆಂಟೇಜ್ ಅಲ್ಲಿ ಹೇಳಿದ್ರೆ ಕಾಸ್ಟ್ ಪ್ರೈಸ್. ಅದೇ ತರ ಸೆಲ್ಲಿಂಗ್ ಪ್ರೈಸ್ ಪರ್ಸೆಂಟೇಜ್ ಎಷ್ಟು? ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನು? ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಲಾಸ್ ಇದ್ರೆ ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್. ಓಕೆನಾ? ಹಾಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟಿದೆ? 100 ರೂಪಾಯಿ. ಪ್ರಾಫಿಟ್ ಎಷ್ಟು ಪರ್ಸೆಂಟೇಜ್? 20%. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ಎಷ್ಟು? 120 ರೂಪಾಯಿ. ಕರೆಕ್ಟಾ? ಇಲ್ಲಿ ನೋಡಿ, ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಬರೀರಿ, ಕಾಸ್ಟ್ ಪ್ರೈಸ್ ಇಲ್ಲಿ ಬರೀರಿ. ಕಾಸ್ಟ್ ಪ್ರೈಸ್ ಎಷ್ಟಪ್ಪ ನಿಮ್ದು? ಪರ್ಸೆಂಟೇಜ್ ಹೇಳಿ. 120 ರೂಪಾಯಿ ಅಲ್ವಂಡ್ರು ನಿಮ್ದು ಕಾಸ್ಟ್ ಪ್ರೈಸ್, ಸಾರಿ ಸೆಲ್ಲಿಂಗ್ ಪ್ರೈಸ್. ಹಾಗಾದ್ರೆ ಎಷ್ಟು ರೂಪಾಯಿ ಮಾರ್ತಿದ್ದೀರಾ? ತಂದಿದ್ದೆಷ್ಟು? 100 ರೂಪಾಯಿಗೆ. ಹಾಗಾದರೆ 120 ರೂಪಾಯಿ ಅಂದ್ರೆ ಎಷ್ಟು? ಅಂದ್ರೆ ಎಷ್ಟು? 10 ಕ್ಯಾನ್ಸಲ್. 12 ಇಂದ ಎಷ್ಟು ಇಂಟು ಆಗುತ್ತೆ? 12 ಇಂದ 8 ಎಷ್ಟಾಯ್ತು? 800. ಹಾಗಾದ್ರೆ ಅವನು ವಸ್ತು ಎಷ್ಟು ರೂಪಾಯಿಗೆ ತಂದಿದ್ದ? ಅವನು 800 ರೂಪಾಯಿಗೆ ತಂದು 960 ರೂಪಾಯಿ ಮಾರ್ತಿದ್ದಾನೆ. ಓಕೆನಾ? ಈ ತರ ಸಾಲ್ವ್ ಮಾಡೋದು. ಗೊತ್ತಾಯ್ತಾ? ಫಸ್ಟ್ ನೀವೇನ್ ಮಾಡ್ತೀರಾ? ಎಷ್ಟು ರೂಪಾಯಿಗೆ ಅವನು ತಂದ ಅನ್ನೋದು ತಿಳ್ಕೊಂತೀವಿ. ಮೀನ್ಸ್ ಕಾಸ್ಟ್ ಪ್ರೈಸ್ ಅಂದ್ರೆ ಯಾವತ್ತಿದ್ರು 100 ರೂಪೀಸ್. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಪರ್ಸೆಂಟೇಜ್? ಯಾಕೆಂದ್ರೆ ಪರ್ಸೆಂಟೇಜ್ ಕೊಟ್ಟಿರೋದ್ರಿಂದ ಅದನ್ನ ನಾವು ಮ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ 120% ಅಂದ್ರೆ 120% ಅಂದ್ರೆ ಎಷ್ಟು? 960. ಹಾಗಾದ್ರೆ 100 ಅಂದ್ರೆ ಎಷ್ಟು? ಅದೇ ಕೇಳ್ತಾ ಇರೋದು. 120 ರೂಪಾಯಿಗೆ ನೀನ್ ಮಾರ್ತಾ ಇದೀಯಾ? ಎಷ್ಟು ರೂಪಾಯಿ ಮಾರ್ತಾ ಇರೋದು? 120 ರೂಪಾಯಿ ಮಾರ್ತಿದ್ಯಾ ಅಂದ್ರೆ ಎಷ್ಟು ರೂಪಾಯಿ ಹೋಯ್ತು? 960. ಹಾಗಾದ್ರೆ 100 ರೂಪಾಯಿ ಅಂದ್ರೆ ಎಷ್ಟು? ಓಕೆನಾ? 1010 ಇಂಟು 8 ಇಂಟು 8 ಎಷ್ಟಾಯ್ತು? 800. ಆಪ್ಷನ್ ಎ.
ಓಕೆನಾ? ನಾಳೆಯ ಹೋಮ್ವರ್ಕ್ ಕ್ವಶನ್ ತಳಿ. This is the homework question. Okay. Okay. Thank you.